ಹರಿವೆ ಸೊಪ್ಪಿನ ಪದಾರ್ಥಕ್ಕೆ ನೋಡಿ, ಇಷ್ಟು ಹರಿವೆಯನ್ನು ಚೆನ್ನಾಗಿ ಕಟ್ ಮಾಡಿ ತೊಳೆದು ತಂದಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು, 1 ಗ್ಲಾಸಷ್ಟು ನೀರು ಹಾಕಿದ್ದೇನೆ ನೋಡಿ. 1 ಗ್ಲಾಸಷ್ಟು ನೀರು ಹಾಕಿದ್ದೇನೆ. ಇದನ್ನು 3 ವಿಸಿಲ್ ತರಿಸ್ತೇನೆ. ಆಮೇಲೆ ಅಷ್ಟೊತ್ತಿಗೆ ಮಸಾಲೆಗೆ ಹಾಕುವಷ್ಟು ರೆಡಿ ಮಾಡ್ತೇನೆ ನೋಡಿ. ಇಷ್ಟು ತೆಂಗಿನ ತುರಿ, ಉದ್ದ ಮೆಣಸು, ಸರಿ ಎಣ್ಣೆಯಲ್ಲಿ ಕರಿದ ಉದ್ದ ಮೆಣಸು 6ರಿಂದ 7 ಹಾಕಿದ್ದೇನೆ. ಮತ್ತು ಗಿಡ್ಡ ಮೆಣಸು 5-6 ಗಿಡ್ಡ ಮೆಣಸು ಮತ್ತು ಇಷ್ಟು ಪುಡಿ. ಇದನ್ನು ಚೆನ್ನಾಗಿ ನಯವಾಗಿ ಕಡೆದು ಮಸಾಲೆಗೆ ರೆಡಿ ಮಾಡ್ತೇವೆ. ಈಗ 2ರಿಂದ 3 ವಿಸಿಲ್ ಬಂದಾಯಿತು ಕುಕ್ಕರ. ಈಗ ಬೆಂದಿದೆ ಸಾಕು, ಇಷ್ಟು ಬೆಂದಿದ್ರೆ ಸಾಕು. ಇಷ್ಟು ಉಪ್ಪು ಹಾಕ್ತೇನೆ. ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಸ್ವಲ್ಪ ಉಪ್ಪು ಎಳ್ಕೊಳ್ಳಿ ಇದಕ್ಕೆ ಸರಿಯಾಗಿ. 2 ನಿಮಿಷ ಕುದಿದ್ರೆ ಸಾಕು. ಜೊತೆಗೆ ಇಲ್ಲಿ ಮಸಾಲೆ ಇಷ್ಟು ಹದಕ್ಕೆ ಮಸಾಲೆಯನ್ನು ಸರಿ ನಯವಾಗಿ ಕಡಿದು ಆಯಿತು. ಬೇಯಿಸಿಟ್ಟ ಹರಿವೆ ಸೊಪ್ಪಿಗೆ ಉಪ್ಪು ಹಾಕಿ ಈಗ ಮಸಾಲೆ ಕೂಡ ಹಾಕಿದೆ. ಈಗ ಮಸಾಲೆ ಹಾಕಿ ಸರಿ ಕುದಿ ಬರಬೇಕು. ಗ್ಯಾಸ್ ಆಫ್ ಆಗ್ತದೆ. ಸರಿ ಕುದಿ ಬಂದ ನಂತರ ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಲಿಕ್ಕೆ ಉಂಟು ನೋಡಿ. ಈಗ ಬೆಳ್ಳುಳ್ಳಿ 7-8 ಬೆಳ್ಳುಳ್ಳಿ ಗುದ್ದಿದ್ದೇನೆ, ಸರಿ ಗುದ್ದಿ ತಂದಿದ್ದೇನೆ. ಅದಕ್ಕೆ ಈಗ ತೆಂಗಿನೆಣ್ಣೆ ಹಾಕ್ತೇನೆ. ತೆಂಗಿನೆಣ್ಣೆ ಹಾಕಿ ಸರಿ ಕುದಿ ಬಂದ ನಂತರ ಇದನ್ನು ಒಗ್ಗರಣೆ ಹಾಕಲಿಕ್ಕೆ ಉಂಟು. ಸರಿ ಕುದಿ ಬರಬೇಕಿದ್ದು ನೋಡಿ. ಇಷ್ಟು ಹದ ಇದ್ದರೆ ಸಾಕು. ಕುದಿ ಬರಲಿ ಸರಿಯಾಗಿ ನೋಡಿ. ಸರಿಯಾಗಿ ಕುದಿ ಬರ್ತಾ ಉಂಟು. ಅಷ್ಟೊತ್ತಿಗೆ ನಾನು ಈಗ ಬೆಳ್ಳುಳ್ಳಿ ಒಗ್ಗರಣೆಗೆ ಈಗ ರೆಡಿ ಮಾಡಿಟ್ಟದನ್ನು ಈಗ ಅದು ಸರಿ ಕೆಂಪಾಗಬೇಕು. ಬೆಳ್ಳುಳ್ಳಿ ಕೆಂಪಾಗಿ ಆಗೋ ತನಕ ಇದನ್ನು ಫ್ರೈ ಮಾಡಬೇಕು. ನೋಡಿ, ಈಗ ಕೆಂಪಗಾಗಿದೆ ಬೆಳ್ಳುಳ್ಳಿ. ಸರಿ ಈಗ ಕೆಂಪಗೆ ಬಂದರೆ ಮಾತ್ರ ಪರಿಮಳ ಬರುತ್ತದೆ. ಅದಕ್ಕೆ ಒಗ್ಗರಣೆ ಹರಿವೆ ಸೊಪ್ಪು ನೋಡಿ ಪದಾರ್ಥ ರೆಡಿ ಆಯಿತು. ಕೆಂಪು ಹರಿವೆಯ ಪದಾರ್ಥ ನೋಡಿ, ಇದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಸೊ ಈ ಹರಿವೆ ಸೊಪ್ಪಿನ ಪದಾರ್ಥ ಮಾಡೋ ವಿಧಾನವನ್ನು ಈಗ ನಿಮಗೆ ಹೇಳಿಕೊಡ್ತೇನೆ.